ಇನ್ನು ಬಿಜೆಪಿ ಪಾಳೆಯದಲ್ಲಿ ಆಗ್ತಾ ಇರುವ ಬೆಳವಣಿಗೆ ಕಡೆ ಗಮನ ಕೊಡೋಣ. ಡಾಕ್ಟರ್ ಕೆ ಸುಧಾಕರ್ ವಿರುದ್ಧ ವಿಜಯೇಂದ್ರ ಆ್ಯಂಡ್ ಟೀಮ್ ಅಕ್ಷರಶಃ ಸಮರ ಸಾರಿದೆ. ಇರೋದಾದ್ರೆ ಪಕ್ಷದಲ್ಲಿ ಇರಿ, ಇಲ್ಲಾಂದ್ರೆ ಹೊರಟು ಹೋಗಿ ಅನ್ನೋ ಲೆವೆಲ್ಗೆ ಬಂದಿದೆ ಬೀದಿ ಜಗಳ. ಇಷ್ಟೆಲ್ಲ ಸಮಸ್ಯೆ ಯಾಕಾಯಿತು ಅಂತ ಹೇಳೋದಕ್ಕೂ ಮೊದಲು ಬಿಜೆಪಿ ಜಗಳ ಯಾವ ರೀತಿ ಇದೆ ನೋಡ್ಕೊಂಡು ಬನ್ನಿ. ಸುಧಾಕರ್ ವಿರುದ್ಧ ವಿಜಯೇಂದ್ರ ಪಟಾಲಂ ವಾರ್. ಯಡಿಯೂರಪ್ಪ ಬಗ್ಗೆ ಮಾತಾಡಿದ್ರೆ ಸಹಿಸಲ್ಲ. ಮಿಸ್ಟರ್ ಸುಧಾಕರ್ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀನಿ. ಬಾಯಿ ಬಂದಂಗೆ ಯಡಿಯೂರಪ್ಪನವ್ರ ಬಗ್ಗೆ ವಿಜಯೇಂದ್ರ ಬಗ್ಗೆ ಮಾತಾಡಿ ಸಹಿಸಲ್ಲ. ವಿಜಯೇಂದ್ರ ಒಬ್ಬ ವ್ಯಕ್ತಿಯಲ್ಲ, ರಾಜ್ಯದ ಅಧ್ಯಕ್ಷರು. ಮಿಸ್ಟರ್ ಸುಧಾಕರ್ ಯಾಕಪ್ಪ ಸೋತಿದ್ಯಾ? ಮಿಸ್ಟರ್ ಸುಧಾಕರ್ ಪ್ರದೀಪ್ ಈಶ್ವರ್ ರಾಜಕಾರಣದಲ್ಲಿ ಏನೂ ಇಲ್ಲ. ಅವ್ರ ವಿರುದ್ಧ ಯಾಕೆ ಅತಿ ಹೆಚ್ಚಿನ ಎಷ್ಟು ಸಾವಿರ ಕೋಟಿ ಖರ್ಚು ಮಾಡಿದ್ರು ನೀವು ಗೆಲ್ಲಕ್ಕಾತ? ನಾವು ಸೋತಿದ್ದೀವಿ. ಆದರೆ ನಿಮ್ಮ ನಡವಳಿಕೆಗಳು ಒಬ್ಬ ಪ್ರದೀಪ್ ಈಶ್ವರದ ಸೋತ್ರಲ್ಲ, ಹಂಗೆ ನೀವ್ಯಾಕೆ ಗೆಲ್ಲಿಸ್ಲಿಲ್ಲ? ನೀವೇ ಸ್ವತಃ ಆಯ್ಕೆ ಆಗಲಿಲ್ಲ. ಸುಧಾಕರ್ ಬ್ಲಾಕ್ ಮೇಲ್ ರಾಜಕಾರಣಿ. ನಾನು ಎರಡೂ ಖಾತೆ ಬೇಡಿಕೆ ಬಂದು ಬ್ಲ್ಯಾಕ್ ಮೇಲ್ ರಾಜಕಾರಣಿ. ನೀನು ಬ್ಲ್ಯಾಕ್ ಮೇಲ್ ರಾಜಕಾರಣಿ. ಆರೋಗ್ಯ ಖಾತೆನೇ ಬೇಕು, ವೈದ್ಯಕೀಯ ಶಿಕ್ಷಣ ಖಾತೆ ಎರಡೂ ಬೇಕಂತೇಳಿ ಅದು ಹೆಂಗೆ? ಇವರು ಸ್ವಾರ್ಥಕ್ಕೋಸ್ಕರ ಕಮರ್ಷಿಯಲ್ ಎರಡು ಖಾತೆ ಕೇಳಿದ್ದು. ಸುಧಾಕರ್ ಓರ್ವ ಕಚಡ ರಾಜಕಾರಣಿ. ಈ ರಾಜ್ಯದ ಆರೋಗ್ಯ ಸಚಿವರಾಗಿ ಎಷ್ಟು ಜಿಲ್ಲೆಗೆ ಪ್ರವಾಸ ಮಾಡಿ ರಿವ್ಯೂ ಮೀಟಿಂಗ್ ಮಾಡಿದಿರಿ? ಮೆಡಿಕಲ್ ಎಜುಕೇಷನ್ನು ಎಷ್ಟು ಜಿಲ್ಲೆ ಭೇಟಿ ಕೊಡಿದಿರಿ? ನೀನು ಬಂಡವಾಳ ಬಯಲು ಮಾಡ್ಬೇಕಾ? ನೀನು ಎಂಥ ಕಚಡ ರಾಜಕಾರಣಿ ಅಂತ ಜನಕ್ಕೆ ಚೆನ್ನಾಗಿ ಗೊತ್ತಿದೆ. ನಿನ್ನ ಯೋಗ್ಯತೆ ಪೂರ್ತಿ ಗೊತ್ತು. ಥರ್ಡ್ ಕ್ಲಾಸ್ ಸುಧಾಕರ್, ನಾಚಿಕೆ ಆಗಬೇಕು ನಿಂಗೆ. ಏನು ಶಾಸಕಾಂಗ ಸಭೆಯಲ್ಲಿ ಪ್ರಶ್ನೆ ಮಾಡಿದಾಗ ಕೆಲವರು ಹೇಳಿದರು, ರೇಣುಕಾಚಾರ್ಯ ನಿಮಗೆ ಒಬ್ಬ ಬೇರೊಬ್ಬರಿಗೆ ಅವ್ರ ಹೆಸರು ಹೇಳಲ್ಲ, ನಾನು ಅವ್ರಿಗೆ ಕರೆ ಮಾಡಿದ್ರೆ ಅವ್ರ ಜೊತೆಗಿರ್ತಾರೆ ಅಂದರು. ಇಂಥ ಒಬ್ಬ ಥರ್ಡ್ ಕ್ಲಾಸ್ ನೀನು ಮಂತ್ರಿ, ನೀನು ನಾಚಿಕೆ ಆಗ್ಬೇಕು ನಿನಗೆ. ಎಷ್ಟು ಬಾರಿ ನಮಗೆ ನಮ್ಮ ಆಸ್ಪತ್ರೆಗಳಲ್ಲಿ ವೈದ್ಯರ ಸಮಸ್ಯೆ ಇತ್ತು, ಎಲ್ಲ ಶಾಸಕರು ಪತ್ರ ಕೊಟ್ಟರೆ ವರ್ಗಾವಣೆ ಮಾಡಿದ್ಯಾ? ಸುಧಾಕರ್ ಮೊದಲು ನಿನ್ನದನ್ನ ಮುಚ್ಕೊಂಡಿರು. ಅವರು ಅದು ಬಿಚ್ಚಿಡ್ತೀನಿ ಇದು ಬಿಚ್ಚಿಡ್ತೀನಿ ಅಂತೇಳಿ ಮಾತನಾಡೋದನ್ನ ಕಾರ್ಯಕರ್ತರು ಗಮನಿಸಿದ್ದಾರೆ. ಬೇರೆಯವ್ರದ್ದೇನು ಬಿಚ್ಚಿಡೋದು ಬೇಡ, ಇವ್ರದ್ದೇನಾದ್ರು ಬಿಚ್ಚಿದ್ರೆ ಅದನ್ನು ಮುಚ್ಕೊಬಿಟ್ರೆ ಸಾಕು. ಬೇರೆಯವ್ರ ಬಗ್ಗೆ ಯಾವುದನ್ನು ಬಿಚ್ಚಿಡೋದು ಬೇಡ. ಮತ್ತೆ ಏನು ಮಾತಿನ ಶೈಲಿ ಇದೆ ಅದನ್ನ ಮಿಸ್ಟರ್ ಸುಧಾಕರ್, ನೀವು ಡಾಕ್ಟರ್ ಸುಧಾಕರ್ ಆಗಿರ್ಬೋದು, ಗಂಭೀರವಾಗಿ ನಡ್ಕೊಂಡು ಪಕ್ಷದ ಚೌಕಟ್ಟಿನೊಳಗಿರಬೇಕು ಅಂತ ಹೇಳಿ ನಾನು ಕಾರ್ಯಕರ್ತರ ಪರವಾಗಿ ಮನವಿ ಮಾಡ್ತೀನಿ. ಸುಧಾಕರ್, ನೀನು ಬಿಜೆಪಿಯಲ್ಲಿ ಇರಲ್ಲ. 100% ಭಾಗ ನೀನು ಪಾರ್ಟಿಯಲ್ಲಿ ಇರಲ್ಲ. ಇವತ್ತೇ ಬರ್ಕೊಡ್ತೀನಿ. ನಮ್ಮ ರಾಷ್ಟ್ರೀಯ ನಾಯಕರು ಕೇಳಿಸ್ಕೊಳ್ಳಿ, ನಮ್ಮ ರಾಜ್ಯ ಅಧ್ಯಕ್ಷರು, ನಮ್ಮ ರಾಜ್ಯ ನಾಯಕರು ಮತ್ತು ಯಾರು ಅವ್ರು ಬೆಂಬಲ ಕೊಡಬೇಕು ಅಂತ ಅವರಲ್ಲ, ಅವ್ರು ಕೇಳಿಸ್ಕೊಳ್ಳಿ. ಇವತ್ತಲ್ಲ ನಾಳೆ ಅವ್ರು ನಮ್ಮ ಪಕ್ಷದಲ್ಲಿ ಇರೋದಿಲ್ಲ. ಒಂದು ಕಾಲು ಹೊರಗಡೆ ಇಟ್ಕೊಂಡೇ ಅವ್ರು ರಾಜಕೀಯ ಮಾಡ್ತಾ ಇರ್ತಕ್ಕಂಥದ್ದು. ಅವ್ರು ಎಲ್ಲಿ ಅಧಿಕಾರ ಸಿಗ್ತದೋ ಅಲ್ಲಿ ಹೋಗ್ತಾರೆ. ಹೋಗಂಗಿದ್ರೆ ದಯವಿಟ್ಟು ಇವತ್ತೇ ಹೋಗ್ಬಿಟ್ರಿ. ಯಾರ್ಯಾರು ಹೋಗ್ತಾರೆ ಹೋಗಲ್ರಿ. ನಾನು ಮೊನ್ನೆನೂ ಹೇಳಿದ್ದೀನಿ, ಪಕ್ಷ ಶುದ್ಧ ಆಗಲಿ. ಎಷ್ಟು ದಿನ ಅಂತೇಳಿ ಮನೆ ಜಗಳ ಮಾಡ್ಕೊಂಡು ಕುತ್ಕೊಳ್ಳೋ ಅಂಥದ್ದು. ಸುಧಾಕರ್, ನೀನು ಹೇಳಿದಂತೆ ತಿದ್ದಿಕೊಳ್ಳುವೆ. ಈ ರೀತಿ ಹೇಳಿಕೆಗಳನ್ನು ಕೊಡ್ತಕ್ಕಂಥದ್ದು ಖಂಡಿತ ಇದು ಪಕ್ಷಕ್ಕೂ ಕೂಡ ಗೌರವ ತಂದುಕೊಡೋದಿಲ್ಲ, ಅವ್ರಿಗೂ ಕೂಡ ಗೌರವ ತಂದುಕೊಡೋದಿಲ್ಲ. ಹಾಗಾಗಿ ಅವ್ರು ಏನು ವಿಜಯೇಂದ್ರ ತಿದ್ಕೋಬೇಕು ಅಂತ ಹೇಳಿದ್ದಾರೆ, ನಾನು ಆ ಥರ ಏನು ತಿದ್ಕೋಬೇಕು ಅಂತ ಅವ್ರ ಅಪೇಕ್ಷೆ ಇದೆ. ಅವರೆಲ್ಲ ಬೇರೆ ಎಲ್ಲರೂ ಅಪೇಕ್ಷೆ ಇದೆ. ನನ್ನ ತಿದ್ಕೊಳ್ತಕ್ಕಂಥದ್ದು ನಾನು ಕೂಡ ಅದನ್ನು ಮಾಡ್ತೇನೆ. ಪೊಲಿಟಿಕಲ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ಇನ್ನು ಬಿಜೆಪಿ ಪಾಳೆಯದಲ್ಲಿ ಆಗ್ತಾ ಇರುವ ಬೆಳವಣಿಗೆ ಕಡೆ ಗಮನ ಕೊಡೋಣ. ಡಾಕ್ಟರ್ ಕೆ ಸುಧಾಕರ್ ವಿರುದ್ಧ ವಿಜಯೇಂದ್ರ ಆ್ಯಂಡ್ ಟೀಮ್ ಅಕ್ಷರಶಃ ಸಮರ ಸಾರಿದೆ. ಇರೋದಾದ್ರೆ ಪಕ್ಷದಲ್ಲಿ ಇರಿ, ಇಲ್ಲಾಂದ್ರೆ ಹೊರಟು ಹೋಗಿ ಅನ್ನೋ ಲೆವೆಲ್ಗೆ ಬಂದಿದೆ ಬೀದಿ ಜಗಳ. ಇಷ್ಟೆಲ್ಲ ಸಮಸ್ಯೆ ಯಾಕಾಯಿತು ಅಂತ ಹೇಳೋದಕ್ಕೂ ಮೊದಲು ಬಿಜೆಪಿ ಜಗಳ ಯಾವ ರೀತಿ ಇದೆ ನೋಡ್ಕೊಂಡು ಬನ್ನಿ. ಸುಧಾಕರ್ ವಿರುದ್ಧ ವಿಜಯೇಂದ್ರ ಪಟಾಲಂ ವಾರ್. ಯಡಿಯೂರಪ್ಪ ಬಗ್ಗೆ ಮಾತಾಡಿದ್ರೆ ಸಹಿಸಲ್ಲ. ಮಿಸ್ಟರ್ ಸುಧಾಕರ್ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀನಿ. ಬಾಯಿ ಬಂದಂಗೆ ಯಡಿಯೂರಪ್ಪನವ್ರ ಬಗ್ಗೆ ವಿಜಯೇಂದ್ರ ಬಗ್ಗೆ ಮಾತಾಡಿ ಸಹಿಸಲ್ಲ. ವಿಜಯೇಂದ್ರ ಒಬ್ಬ ವ್ಯಕ್ತಿಯಲ್ಲ, ರಾಜ್ಯದ ಅಧ್ಯಕ್ಷರು. ಮಿಸ್ಟರ್ ಸುಧಾಕರ್ ಯಾಕಪ್ಪ ಸೋತಿದ್ಯಾ? ಮಿಸ್ಟರ್ ಸುಧಾಕರ್ ಪ್ರದೀಪ್ ಈಶ್ವರ್ ರಾಜಕಾರಣದಲ್ಲಿ ಏನೂ ಇಲ್ಲ. ಅವ್ರ ವಿರುದ್ಧ ಯಾಕೆ ಅತಿ ಹೆಚ್ಚಿನ ಎಷ್ಟು ಸಾವಿರ ಕೋಟಿ ಖರ್ಚು ಮಾಡಿದ್ರು ನೀವು ಗೆಲ್ಲಕ್ಕಾತ? ನಾವು ಸೋತಿದ್ದೀವಿ. ಆದರೆ ನಿಮ್ಮ ನಡವಳಿಕೆಗಳು ಒಬ್ಬ ಪ್ರದೀಪ್ ಈಶ್ವರದ ಸೋತ್ರಲ್ಲ, ಹಂಗೆ ನೀವ್ಯಾಕೆ ಗೆಲ್ಲಿಸ್ಲಿಲ್ಲ? ನೀವೇ ಸ್ವತಃ ಆಯ್ಕೆ ಆಗಲಿಲ್ಲ. ಸುಧಾಕರ್ ಬ್ಲಾಕ್ ಮೇಲ್ ರಾಜಕಾರಣಿ.
ನಾನು ಎರಡೂ ಖಾತೆ ಬೇಡಿಕೆ ಬಂದು ಬ್ಲ್ಯಾಕ್ ಮೇಲ್ ರಾಜಕಾರಣಿ ನೀನು ಬ್ಲ್ಯಾಕ್ ಮೇಲ್ ರಾಜಕಾರಣಿ. ಆರೋಗ್ಯ ಖಾತೆನೇ ಬೇಕು, ವೈದ್ಯಕೀಯ ಶಿಕ್ಷಣ ಖಾತೆ ಎರಡೂ ಬೇಕಂತೇಳಿ ಅದು ಹೆಂಗೆ ಇವರು ಸ್ವಾರ್ಥಕ್ಕೋಸ್ಕರ ಕಮರ್ಷಿಯಲ್ ಎರಡು ಖಾತೆ ಕೇಳಿದ್ದು. ಸುಧಾಕರ್ ಓರ್ವ ಕಚಡ ರಾಜಕಾರಣಿ. ಈ ರಾಜ್ಯದ ಆರೋಗ್ಯ ಸಚಿವರಾಗಿ ಎಷ್ಟು ಜಿಲ್ಲೆಗೆ ಪ್ರವಾಸ ಮಾಡಿ ರಿವ್ಯೂ ಮೀಟಿಂಗ್ ಮಾಡಿದಿರಿ, ಮೆಡಿಕಲ್ ಎಜುಕೇಷನ್ನು ಎಷ್ಟು ಜಿಲ್ಲೆ ಭೇಟಿ ಕೊಡಿದಿರಿ. ನೀನು ಬಂಡವಾಳ ಬಯಲು ಮಾಡ್ಬೇಕಾ? ನೀನು ಎಂಥ ಕಚಡ ರಾಜಕಾರಣಿ ಅಂತ ಜನಕ್ಕೆ ಚೆನ್ನಾಗಿ ಗೊತ್ತಿದೆ, ನಿನ್ನ ಯೋಗ್ಯತೆ ಪೂರ್ತಿ ಗೊತ್ತು. ಥರ್ಡ್ ಕ್ಲಾಸ್ ಸುಧಾಕರ್, ನಾಚಿಕೆ ಆಗಬೇಕು ನಿಂಗೆ. ಏನು ಶಾಸಕಾಂಗ ಸಭೆಯಲ್ಲಿ ಪ್ರಶ್ನೆ ಮಾಡೋದಕ್ಕೆ ಕೆಲವರು ಹೇಳಿದರು, ರೇಣುಕಾಚಾರ್ಯ ನಿಮಗೆ ಬೇರೊಬ್ಬರಿಗೆ ಅವ್ರ ಹೆಸರು ಹೇಳಲ್ಲ, ನಾನು ಅವ್ರಿಗೆ ಕರೆ ಮಾಡಿದ್ರೆ ಅವ್ರ ಜೊತೆಗಿರ್ತಾರೆ ಅಂದರು. ಇಂಥ ಒಬ್ಬ ಥರ್ಡ್ ಕ್ಲಾಸ್ ನೀನು ಮಂತ್ರಿ, ನೀನು ನಾಚಿಕೆ ಆಗ್ಬೇಕು ನಿನಗೆ. ಎಷ್ಟು ಬಾರಿ ನಮಗೆ ನಮ್ಮ ಆಸ್ಪತ್ರೆಗಳಲ್ಲಿ ವೈದ್ಯರ ಸಮಸ್ಯೆ ಇತ್ತು, ಎಲ್ಲ ಶಾಸಕರು ಪತ್ರ ಕೊಟ್ಟರೆ ವರ್ಗಾವಣೆ ಮಾಡಿದ್ಯಾ? ಸುಧಾಕರ್, ಮೊದಲು ನಿನ್ನದನ್ನ ಮುಚ್ಕೊಂಡಿರು. ಅವರು ಅದು ಬಿಚ್ಚಿಡ್ತೀನಿ ಇದು ಬಿಚ್ಚಿಡ್ತೀನಿ ಅಂತೇಳಿ ಮಾತನಾಡೋದನ್ನ ಕಾರ್ಯಕರ್ತರು ಗಮನಿಸಿದ್ದಾರೆ. ಬೇರೆಯವ್ರನ್ನೇನು ಬಿಚ್ಚಿಡೋದು ಬೇಡ, ಇವ್ರದ್ದೇನಾದ್ರು ಬಿಚ್ಚಿದ್ರೆ ಅದನ್ನ ಮುಚ್ಕೊಬಿಟ್ರೆ ಸಾಕು. ಬೇರೆಯವ್ರ ಬಗ್ಗೆ ಯಾವುದನ್ನು ಬಿಚ್ಚಿಡೋದು ಬೇಡ. ಮತ್ತೆ ಏನು ಮಾತಿನ ಶೈಲಿ ಇದೆ ಅದನ್ನ ಮಿಸ್ಟರ್ ಸುಧಾಕರ್, ನೀವು ಡಾಕ್ಟರ್ ಸುಧಾಕರ್ ಆಗಿರ್ಬೋದು, ಗಂಭೀರವಾಗಿ ನಡ್ಕೊಂಡು ಪಕ್ಷದ ಚೌಕಟ್ಟಿನೊಳಗಿರ್ಬೇಕು ಅಂತ ಹೇಳಿ ನಾನು ಕಾರ್ಯಕರ್ತರ ಪರವಾಗಿ ಮನವಿ ಮಾಡ್ತೀನಿ. ಸುಧಾಕರ್, ನೀನು ಬಿಜೆಪಿಯಲ್ಲಿ ಇರಲ್ಲ. 100% ಭಾಗ ನೀನು ಪಾರ್ಟಿಯಲ್ಲಿ ಇರಲ್ಲ. ಇವತ್ತೇ ಬರ್ಕೊಡ್ತೀನಿ. ನಮ್ಮ ರಾಷ್ಟ್ರೀಯ ನಾಯಕರು ಕೇಳಿಸ್ಕೊಳ್ಳಿ, ನಮ್ಮ ರಾಜ್ಯ ಅಧ್ಯಕ್ಷರು, ನಮ್ಮ ರಾಜ್ಯ ನಾಯಕರು ಮತ್ತು ಯಾರು ಅವ್ರಿಗೆ ಬೆಂಬಲ ಕೊಡಬೇಕು ಅಂತವ್ರಲ್ಲ ಅವ್ರು ಕೇಳಿಸ್ಕೊಳ್ಳಿ. ಇವತ್ತಲ್ಲ ನಾಳೆ ಅವ್ರು ನಮ್ಮ ಪಕ್ಷದಲ್ಲಿ ಇರೋದಿಲ್ಲ. ಒಂದು ಕಾಲು ಹೊರಗಡೆ ಇಟ್ಕೊಂಡೇ ಅವ್ರು ರಾಜಕೀಯ ಮಾಡ್ತಾ ಇರ್ತಕ್ಕಂಥದ್ದು. ಅವ್ರು ಎಲ್ಲಿ ಅಧಿಕಾರ ಸಿಗ್ತದೋ ಅಲ್ಲಿ ಹೋಗ್ತಾರೆ. ಹೋಗಂಗಿದ್ರೆ ದಯವಿಟ್ಟು ಇವತ್ತೇ ಹೋಗ್ಬಿಡ್ರಿ. ಯಾರ್ಯಾರು ಹೋಗ್ತಾರೆ ಹೋಗಲ್ರಿ. ನಾನು ಮೊನ್ನೆನೂ ಹೇಳಿದ್ದೀನಿ, ಪಕ್ಷ ಶುದ್ಧ ಆಗಲಿ. ಎಷ್ಟು ದಿನ ಅಂತೇಳಿ ಮನೆ ಜಗಳ ಮಾಡ್ಕೊಂಡು ಕುತ್ಕೊಳ್ಳೋ ಅಂಥದ್ದು. ಸುಧಾಕರ್, ನೀನು ಹೇಳಿದಂತೆ ತಿದ್ದಿಕೊಳ್ಳುವೆ. ಈ ರೀತಿ ಹೇಳಿಕೆಗಳನ್ನು ಕೊಡ್ತಕ್ಕಂಥದ್ದು ಖಂಡಿತ ಇದು ಪಕ್ಷಕ್ಕೂ ಕೂಡ ಗೌರವ ತಂದುಕೊಡೋದಿಲ್ಲ, ಅವ್ರಿಗೂ ಕೂಡ ಗೌರವ ತಂದುಕೊಡೋದಿಲ್ಲ. ಹಾಗಾಗಿ ಅವ್ರು ಏನು ವಿಜಯೇಂದ್ರ ತಿದ್ಕೋಬೇಕು ಅಂತ ಹೇಳಿದ್ದಾರೆ, ನಾನು ಆ ಥರ ಏನು ತಿದ್ಕೋಬೇಕು ಅಂತ ಅವ್ರ ಅಪೇಕ್ಷೆ ಇದೆ. ಅವರೆಲ್ಲ ಬೇರೆ ಎಲ್ಲರೂ ಅಪೇಕ್ಷೆ ಇದೆ. ನನ್ನ ತಿದ್ಕೊಳ್ತಕ್ಕಂಥದ್ದು ನಾನು ಕೂಡ ಅದನ್ನು ಮಾಡ್ತೇನೆ. ಪೊಲಿಟಿಕಲ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ಇನ್ನು ಬಿಜೆಪಿ ಪಾಳೆಯದಲ್ಲಿ ಆಗ್ತಾ ಇರುವ ಬೆಳವಣಿಗೆ ಕಡೆ ಗಮನ ಕೊಡೋಣ. ಡಾಕ್ಟರ್ ಕೆ ಸುಧಾಕರ್ ವಿರುದ್ಧ ವಿಜಯೇಂದ್ರ ಆ್ಯಂಡ್ ಟೀಮ್ ಅಕ್ಷರಶಃ ಸಮರ ಸಾರಿದೆ. ಇರೋದಾದ್ರೆ ಪಕ್ಷದಲ್ಲಿ ಇರಿ, ಇಲ್ಲಾಂದ್ರೆ ಹೊರಟು ಹೋಗಿ ಅನ್ನೋ ಲೆವೆಲ್ಗೆ ಬಂದಿದೆ ಬೀದಿ ಜಗಳ. ಇಷ್ಟೆಲ್ಲ ಸಮಸ್ಯೆ ಯಾಕಾಯಿತು ಅಂತ ಹೇಳೋದಕ್ಕೂ ಮೊದಲು ಬಿಜೆಪಿ ಜಗಳ ಯಾವ ರೀತಿ ಇದೆ ನೋಡ್ಕೊಂಡು ಬನ್ನಿ. ಸುಧಾಕರ್ ವಿರುದ್ಧ ವಿಜಯೇಂದ್ರ ಪಟಾಲಂ ವಾರ್. ಯಡಿಯೂರಪ್ಪ ಬಗ್ಗೆ ಮಾತಾಡಿದ್ರೆ ಸಹಿಸಲ್ಲ. ಮಿಸ್ಟರ್ ಸುಧಾಕರ್, ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀನಿ. ಬಾಯಿ ಬಂದಂಗೆ ಯಡಿಯೂರಪ್ಪನವ್ರ ಬಗ್ಗೆ, ವಿಜಯೇಂದ್ರ ಬಗ್ಗೆ ಮಾತ್ರ ಸಹಿಸಲ್ಲ. ವಿಜಯೇಂದ್ರ ಒಬ್ಬ ವ್ಯಕ್ತಿಯಲ್ಲ, ರಾಜ್ಯದ ಅಧ್ಯಕ್ಷರು. ಮಿಸ್ಟರ್ ಸುಧಾಕರ್, ಯಾಕಪ್ಪ ಸೋತಿದ್ಯಾ? ಮಿಸ್ಟರ್ ಸುಧಾಕರ್, ಪ್ರದೀಪ್ ಈಶ್ವರ್ ರಾಜಕಾರಣದಲ್ಲಿ ಏನೂ ಇಲ್ಲ. ಅವ್ರ ವಿರುದ್ಧ ಯಾಕೆ ಅತಿ ಹೆಚ್ಚಿನ ಎಷ್ಟು 1000 ಕೋಟಿ ಖರ್ಚು ಮಾಡಿದ್ರು ನೀವು ಗೆಲ್ಲಕ್ಕಾತ? ನಾವು ಸೋತಿದ್ದೀವಿ. ಆದರೆ ನಿಮ್ಮ ನಡವಳಿಕೆಗಳು, ಒಬ್ಬ ಪ್ರದೀಪ್ ಈಶ್ವರದ ಸೋತ್ರಲ್ಲ, ಹಂಗೆ ನೀವ್ಯಾಕೆ ಗೆಲ್ಲಿಸ್ಲಿಲ್ಲ? ನೀವೇ ಸ್ವತಃ ಆಯ್ಕೆ ಆಗಲಿಲ್ಲ.